ನೋಡಿದ್ದೀರಿ? ಇಲ್ಲ, ತುಂಬ ಹೌದೌದು. ಆ್ಯಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಬಂದಾಗಲೂ ಅದೊಂದು ಎಮೋಷ್ನಲ್ ಮೂಮೆಂಟ್ ಇತ್ತು ಅವ್ರಿಗೆ. ಪುನೀತ್ ಸರ್ ಇಲ್ಲ ಅನ್ನೋ ಒಂದು ದುಃಖ. ಸೊ ಇವತ್ತು ಅವರ ಆಶೀರ್ವಾದ 100% ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಇರುತ್ತೆ. ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಬಂದಂಥ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಸ್ಟೇಜ್ ಮೇಲೆ ಹೇಳ್ತಾ, ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಬೆಳ್ಳಿ ಕಾಯಿನ ಕೊಟ್ಟು ಕಳಿಸ್ತಾ, ಅಂದರೆ ಒಂದು ನೆನಪುಗಳನ್ನ ಕೊಟ್ಟಂಥ ವ್ಯಕ್ತಿ ಅನುಶ್ರೀ. ಸೊ ಅವ್ರಿಗೆ ಇವತ್ತು ಮದುವೆ, ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ, ಇಡೀ ಅವ್ರ ಕುಟುಂಬ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಗಳ ಮೂಲಕನೂ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವರು ಕೊಟ್ಟು ಅವರ ಕಲಾ ಸೇವೆ ಮುಂದುವರಿಸಲಿ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಕಪಲ್ಗೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ, ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ, ಅದೊಂದು ಆಗಬೇಕಾಗಿತ್ತು. ಅದೇ ತಡವಾಯಿತು ನೀವು ಹೇಳಿದಾಗೆ. ಬಟ್ ಒಳ್ಳೆಯ ಹುಡುಗ, ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಆದರು. ಮತ್ತು ತುಂಬ ಖುಷಿ ಅನ್ನಿಸ್ತು. ಯಾಕಂತಂದರೆ ಆ ಹೆಣ್ಮಗಳು ಭಾಳ ಟ್ಯಾಲೆಂಟೆಡ್ಡು, ಭಾಳ ಕಷ್ಟಜೀವಿ, ಮತ್ತು ಸಣ್ಣ ಇದರಿಂದ ಬಂದವಳು, ಅಂದರೆ ಜೀವನವನ್ನು ಕಟ್ಕೊಂಡವಳು. ಅಂಥ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಆತನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಅವ್ರ ಜೀವನ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಆರಾಮಾಗಿರಲಿ ಅಂತ ಇಲ್ಲಪ್ಪ. ಅವ್ರ ಪಾಪ ಮೈಕ್ ಹಿಡಿಯೋಷ್ಟೆಲ್ಲ ಮುಗಿಸ್ತಾರೆ. ಐ ಥಿಂಕ್ ಕೊನೆಗೂ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಎಲ್ಲರೂ ಇಡೀ ಕರ್ನಾಟಕ ಕೇಳ್ತಾ ಇದ್ದಂಥ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ತುಂಬ ಮುದ್ದಾಗಿ ಕಾಣ್ತಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಅವರು. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರಲಿ, ನಗ್ನಗ್ತಾ ಇರಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಆ್ಯಂಡ್ ರೋಷನ್. ಆ್ಯಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ. ಅವರೇ ಹೇಳಿದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾಯಿದ್ರು, ಈಗ ಜಂಟಿಯಾಗಿ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.